ಈ ಒಂದು ಪ್ರಾಜೆಕ್ಟು ಸನ್ಮಾನ್ಯ ಕುಮಾರಣ್ಣ ಅವರ ಕನಸಿನ ಕೂಸು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಇವತ್ತೇನು ಹೇಳ್ಕೊಂಡು ಓಡಾಡ್ತಾರೆ. ಹೌದು ಸತ್ಯ, ಈ ಪ್ರಾಜೆಕ್ಟ್ ಕುಮಾರಣ್ಣನ ಕನಸಿನ ಕೂಸೆ ಆಗಿತ್ತು. ಆದರೆ ಕೃಷ್ಣಾ ಕಚೇರಿಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತ ಮುಖಂಡರು, ರೈತ ಮಹಿಳೆಯ ಮುಖಂಡರುಗಳು ಬಹಳ ಜನ ಬಿಡದಿ ಭಾಗದಿಂದ ಕುಮಾರಣ್ಣ ಅವರನ್ನು 3 ಬಾರಿ ಭೇಟಿ ಮಾಡಿದ್ದಾರೆ ಕೃಷ್ಣಾ ಕಚೇರಿ. ಆ 3ನೇ ಸಭೆಯಲ್ಲಿ ಕೂತು ಕುಮಾರಣ್ಣ ಅವರು ಸೌಹಾರ್ದಯುತವಾಗಿ ಭೇಟಿ ಮಾಡಿದಾಗ ಅಂತಿಮವಾಗಿ ಕುಮಾರಣ್ಣ ಅವರು ಒಂದು ವಿಚಾರ ನೆನ್ನೆ ಅಲ್ಲ ಹಲವಾರು ಬಾರಿ ಹೇಳಿದ್ದಾರೆ. ನೆನ್ನೆ ನಾನು ಯಾವುದೋ ಒಂದು ಮಾಧ್ಯಮದಲ್ಲಿ ಒಬ್ಬ ರೈತ ಮುಖಂಡರು ಇದ್ರ ಬಗ್ಗೆ ನಮ್ಮ ಬೈರಮಂಗಲ ಕೆಂಚಗಾರನಹಳ್ಳಿಯಲ್ಲಿ ಇವತ್ತು ರೈತರು ಹಲವಾರು ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕೂಡ ಅದನ್ನ ಅಕ್ನಾಲೇಜ್ ಮಾಡ್ತಾರೆ. ಅವರೇನ್ ಹೇಳ್ತಾರೆ, 3ನೇ ಸಭೆಗೆ ನಾನು ಬಂದ್ವಿ, ಅಲ್ಲಿ ಒಂದು ರೈತ ಮಹಿಳೆ ನೋಡಪ್ಪ, ನಮ್ಮ ಭಾವನೆಗಳು ಅಡಗಿದೆ ಇಲ್ಲಿ ಮುಖ್ಯಮಂತ್ರಿಗಳೇ, ಜೊತೆಗೆ ನಮ್ಗೆ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥ ದಿಕ್ಚೋರಿಸೋದಿಲ್ಲ. ದಯವಿಟ್ಟು ಅಪೋಸಿಷನ್ ಇಲ್ಲಿ ಕೈ ಬಿಡಿ, ಈ ಪ್ರಾಜೆಕ್ಟ್ ನ ಕೈ ಬಿಡಿ ಅಂತ ಹೇಳದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಸೌಜನ್ಯತೆ ಬೆಳೆಸ್ಕೊಂಡಿದ್ರು. ರೈತರು ಹೇಳ್ತಕ್ಕಂಥ ವಿಚಾರಗಳೇನಿತ್ತು ಅದನ್ನ ಸೂಕ್ಷ್ಮವಾಗಿ ಮಂದಟ್ ಕುಮಾರಣ್ಣ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರಾಜೆಕ್ಟ್ ನ ಡ್ರಾಪ್ ಮಾಡ್ತಕ್ಕಂಥದಕ್ಕೆ ಕುಮಾರಣ್ಣ ಅವರು ತೀರ್ಮಾನ ಮಾಡ್ತಾರೆ. ಆದ್ರೆ ಇಲ್ಲಿ ಇದೇ ಮಾನ್ಯ DCM ಅವರು ಏನ್ ಹೇಳ್ತಾರೆ ನೋಡಿ ಸರ್, ಇಲ್ಲಿ HDK ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಪ್ರತಿಷ್ಠೆಗೆ ಹೋಗೋದು ಬೇಡ. ಇಲ್ಲಿರ್ತಕ್ಕಂಥದ್ದು ರೈತರ ಬದುಕಿನ ಜೊತೆ ಚಲಾಟ ಆಗ್ತಕ್ಕಂಥದ್ದು ಬೇಡ. 80% ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತ DCM ಅವ್ರು ಏನ್ ಹೇಳ್ತಾರೆ, ರೈತರ ಇಲ್ಲ ಅಲ್ಲಿ, ಯಾರಿಗೆ ಇದ್ದಾರೆ, ಕೃಷಿನೇ ಮಾಡ್ತಾ ಇಲ್ಲ ಅಲ್ಲಿ, ಯಾವ ರೈತರಿದ್ದಾರೆ ಅಂತಕ್ಕಂಥದ್ದು ಕೇಳಿದ್ದು DCM ಉತ್ತರ ಕೊಡ್ಬೇಕಲ್ಲ. ಹೋಗ್ಬಿಟ್ಟು ಬೈರಮಂಗಲ, ಕೆಂಚಗಾರನಹಳ್ಳಿ, ಹೊಸೂರು, ಇನ್ನೊಂದು 8 ತಳ್ಳಿ ಭಾಗದಲ್ಲಿ ರೈತರಿದ್ದಾರೆ. DCM ಅವರು ಏನಾದ್ರೂ ಇವ್ರನ್ನ ಕನ್ಸಲ್ಟ್ ಮಾಡಿದಾರ, ಕನ್ಸಲ್ಟ್ ಅಕ್ವಿಸಿಷನ್ ಕೈ ಹಾಕಿದಾರ, ಅಧಿಕಾರಿಗಳು ಏನಾದ್ರು ಜಿಲ್ಲಾಡಳಿತ ಹೋಗಿ ಏನಾದ್ರು ಹಳ್ಳಿಗಳಲ್ಲಿ ಸಭೆ ಮಾಡಿದಾರ ರೈತರ ಜೊತೆ, ಏನಪ್ಪಾ ಇದು ಮಾಡೋದ್ರಿಂದ ನಿಮ್ಗೆ ಒಪ್ಪಿಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಒಪ್ಕೋತೀರಿ, ಎಷ್ಟು ಜನ ಇದನ್ನು ವಿರೋಧಿಸ್ತೀರಿ ಅಂತ ಹೇಳಿದಾರ. ನಾನು ಮಾಡೇ ತಿಂತೀನಿ, ನನ್ನ ಪ್ರತಿಷ್ಠೆ ಪ್ರಶ್ನೆ, ರೈತರೇ ಇಲ್ಲ ಅಲ್ಲಿ, ಕೃಷಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಇಲ್ಲ. ಸರ್, ನಾನು ಪ್ರಶ್ನೆ ಕೇಳ್ತೀನಿ, ಫಲವತ್ತಾದಂತ ಜಮೀನು, ಫಲವತ್ತಾದಂತ ಭೂಮಿ, ಒಂದು ವರ್ಷ ಇಡೀ ಮಳೆ ಆಗಲಿಲ್ಲ ಅಂದ್ರೆ ಹಸುವಾಗಿರ್ತದೆ, ಹಸಿರು ಕ್ರಾಂತಿ ಇರ್ತಕ್ಕಂಥ ಜಿಲ್ಲೆ ನಮ್ದು. ನಾನು ಚಿಕ್ಕ ವಯಸ್ಸಿಂದ ಹುಟ್ಟು ಬೆಳೆದಿರ್ತಕ್ಕಂಥ ಜಾಗ, ಅದನ್ನ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀನಿ. ನೀವು ಅಕ್ವಿಸಿಷನ್ ಮಾಡ್ಬೇಕಾ? ಬಂಜರ್ ಭೂಮಿ ಸಿಗದಿಲ್ವೇ? ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿ ಹುಡುಕಕ್ಕಾಗದಿಲ್ವೇ? ಇದೇ ಬೇಕಾ ಜಮೀನು? ಆಯ್ತಪ್ಪ, KDBಯಿಂದ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 1.5 ಲಕ್ಷಕ್ಕೂ ಹೆಚ್ಚು ಎಕರೆ ಅಕ್ವಿಸಿಷನ್ ಆಗಿದೆ. ಅಕ್ವಿಸಿಷನ್ ಆದ ನಂತರ ಅದ್ರಲ್ಲಿ ಬಳಕೆ ಎಷ್ಟಾಗಿದೆ? ಕಮರ್ಷಿಯಲ್ ಪರ್ಪಸ್ಗೆ ಎಷ್ಟು ಯೂಸ್ ಮಾಡಿದ್ದೀರಿ? ಇಂಡಸ್ಟ್ರೀಸ್ ಎಷ್ಟು ತಗೊಂಡ್ಬಂದಿದ್ದೀರಿ? ಎಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ? DCM ಹೇಳ್ತಕ್ಕಂಥದ್ದೇನು? ಓಹೋ, ವಿಷನ್ ಅಂದ್ರೆ ಅವ್ರ ವಿಷನ್ ಹಿಂಗ್ ಬಂದ್ಬಿಟ್ರೆ ಅದೆಲ್ಲ ಉದ್ಯೋಗ ಬಂದ್ಬಿಡುತ್ತಂತೆ. ನಾನು ಮಾತು ಕೇಳ್ತೀನಿ, ಪ್ರಾದೇಶಿಕ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಒಂದ್ ಕೆಲಸ ಮಾಡ್ರಿ, ಸರ್ಕಾರ ನಿಮ್ದೇ ಅಲ್ವಾ ಇರೋದು, 50% ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಡ್ಡಾಯ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಕಾನೂನು ತಗೊಂಡ್ಬಂದ್ರಿ ಸರ್ಕಾರದ ಕಡೆಯಿಂದ. ಈಗಿರ್ತಕ್ಕಂಥ ಹಲವಾರು ಕಂಪ್ನಿಗಳಿದೆ, ಖಾಸಗಿ ಕಂಪ್ನಿಗಳನ್ನ ಹೆಸರು ಹೇಳಕ್ ಹೋಗೋದಿಲ್ಲ. ಎಲ್ಲ ಸುತ್ತಮುತ್ತ ಇರುವಂತ ನಮ್ಮ ರಾಮನಗರ ಜಿಲ್ಲೆಯ ಹುಡುಗರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ದಿನ ಬೆಳಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಬಂದು ಅಣ್ಣ 1 ವರ್ಷಕ್ಕೆ ಲೀಸ್ ಬೇಸಿಸ್ ತಗೊಂಡಿದ್ರು, ಟೆಂಪ್ರರಿ ಬೇಸಿಸ್, ಈಗ ಕಿತ್ತಾಕ್ತೀರಿ ಅಂತಾರೆ, ಎದುರಿಸ್ತಾರೆ. ನಾವೇನು ತಪ್ಪು ಮಾಡಿಲ್ಲ, ದಯವಿಟ್ಟು ಪರ್ಮನೆಂಟ್ ಮಾಡಿಸ್ಕೊಡಿ ಅಂತ ಗೊತ್ತಾಗಲ್ಲ. ಇಷ್ಟೆಲ್ಲ ಮಾತಾಡೋ DCM ಪರ್ಮನೆಂಟ್ ಮಾಡಿಸ್ಕೊಡಕ್ಕೆ ಹೇಳ್ರಿ, 50% ಸ್ಥಳೀಯರಿಗೆ ಉದ್ಯೋಗ ಕೊಡ್ಲೇಬೇಕು ಅಂತಕ್ಕಂಥ ಕಡ್ಡಾಯ ಒಂದು ಕಾನೂನು ತಗೋಬರಕ್ಕೆ ಹೇಳ್ರಿ. ಸರ್ಕಾರ ಮುಂದ್ಕೋತಾರಲ್ರಿ, ನಮ್ಮ ತರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳಿಂದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಏನ್ ಮಾತಾಡ್ತಾರೆ? ಸೌಜನ್ಯತೆ ಇದೆ ಅವ್ರಿಗೆ. ರೈತರ ಜೊತೆ ಕೂತ್ಕೊಂಡು ಒಂದು ಸಭೆ ಮಾಡಿದಾರ. ಮೊನ್ನೆ ಮಾಡಿದ್ರು ಸರ್. ಯಾವ ಸಭೆ? ಅದು ಮೊನ್ನೆ ಮಾಡಿದ ಸಭೆ. ಅಣ್ಣ, ಒಂದು ಕೆಲಸ ಮಾಡೋಣ, ಉಪಮುಖ್ಯಮಂತ್ರಿಗಳಿಗೆ ಏನಾದ್ರು ಸಮಯ ಇದ್ರೆ, ಉಪಮುಖ್ಯಮಂತ್ರಿಗಳಿಗೆ ಏನಾದ್ರು ನಿಜವಾದಂತ ಕಾಳಜಿ ನಮ್ಮ ರೈತರ ಪರವಾಗಿದ್ರೆ, ದಯವಿಟ್ಟು ಹಳ್ಳಿಗಳಿಗೆ ಒಂದ್ಸರಿ ಬರ್ಲಿ. ನಿಖಿಲ್ ಕುಮಾರಸ್ವಾಮಿ ಟೈಮ್ ಕೊಡ್ತಾರೆ, ಸಾಮಾನ್ಯನಾಗಿ ನನಗೆ ಆ ಹುದ್ದೆ ಬೇಕಾಗಿಲ್ಲ,
ಕಾಮನ್ ಮ್ಯಾನ್ ಆಗಿ, ಒಬ್ಬ ಕನ್ನಡಿಗನಾಗಿ, ಆ ಜಿಲ್ಲೆಯ ಒಬ್ಬ ಮಗನಾಗಿ ಹುಟ್ಟಿಲ್ಲ ನಾನಲ್ಲಿ. ಆದ್ರೆ ಭಾವನೆಗಳಿದೆ ರಾಮನಗರ ಜಿಲ್ಲೆ ಜನತೆ ಜೊತೆ. ನಾ ಬರ್ತೀನಿ, ಟೈಮ್ ಫಿಕ್ಸ್ ಮಾಡ್ತಾರ, DCM ಅವರು ಬರ್ತಾರ, ಸವಾಲ್ ನಿಂತು ರೈತರೆಲ್ಲ ಹಳ್ಳಿಗಳಿಗೆ ಹೋಗೋಣ, ಭೇಟಿ ಮಾಡೋಣ, ಪೊಸಿಷನ್ ತಗೊಳ್ಳೋಣ, ಬರ್ತಾರ, ನಾನು ಸರ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ಕುಮಾರಸ್ವಾಮಿ ಅವರು ಚಾಲೆಂಜ್ ಮಾಡೋದಿರ್ಲಿ, ರೈತರ ಉತ್ತರ ಕೊಡಬೇಕು, ಸಮಸ್ಯೆ ಉದ್ಭವ ಆಗಿರೋದಿರ್ಲಿ. ಕುಮಾರಸ್ವಾಮಿ ಅವರು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ, ರೈತರ ಪರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದೇನು, ನಡೀರಿ ರೈತರ ಸಂಕಷ್ಟ ಕೇಳೋಣ, ಆಲ್ಸೋಣ. ಏನ್ ಪ್ರಪಂಚ ಹೋಗೋಗಲ್ಲ, DCM ಕುರ್ಚಿ ಇನ್ನು 2 ವರ್ಷ ಇರ್ತದೆ. ಈಗ ದಿನಾಂಕ ನಿಗದಿ ಮಾಡಿ ಮುಂಚೆ ಹೇಳ್ತಿದ್ದಾರೆ, ನೀವು ಈಗ ಹೇಳ್ತಿದ್ದೀರಿ ಬನ್ನಿ ಅಂತ, ನೀವು ಒಂದು ದಿನಾಂಕ ನಿಗದಿ ಮಾಡಿ ಆಹ್ವಾನ ಕೊಡ್ತೀರಾ? ನೋಡ್ರಿ, HDK ವರ್ಸಸ್ DK ಕೂತ್ಕೊಂಡ್ರೆ ಯಾವುದು ಇತ್ಯರ್ಥ ಆಗೋದಿಲ್ಲ. ಇಲ್ಲಿ ಇರ್ತಕ್ಕಂಥದ್ದು ರೈತರ ಜೊತೆ ಸಂವಾದ ಆಗಬೇಕು, ಚರ್ಚೆ ಆಗಬೇಕು, ಅವರ ಅಭಿಪ್ರಾಯಗಳ ಸಂಗ್ರಹಣೆ ಮಾಡಬೇಕು. ಅದಾಗಿಲ್ಲ. ಅದೇ ರೈತರು ಆಕ್ರೋಶಭರಿತವಾಗಿ ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀರಿ, ಏನೇನು ಮಾತಾಡ್ತಾವ್ರೆ ರೈತರು ನೋಡಿದ್ದೀರಿ. ನಿಮ್ಮ ಮಾಧ್ಯಮನೇ ಎಷ್ಟೋ ಮಾಧ್ಯಮಗಳು ಹೋಗಿ ಪ್ರಶ್ನೆ ಕೇಳಿದ್ದೀರಿ. ಏನ್ ಹೇಳ್ತಾ ಇದ್ದಾರೆ ಅವರೆಲ್ಲ? ನಮ್ಮ ಭಾವನೆಗಳಿದೆ ಇಲ್ಲಿ, ನಮ್ಮ ತಾತ ಅಜ್ಜಿ ಅಜ್ಜನ ಇಲ್ಲಿ ಮಣ್ಣು ಮಾಡಿದೀವಿ, ಕೊನೆಗೆ 10 ಗುಂಟೆನೋ 15 ಗುಂಟೆನೋ 20 ಗುಂಟೆನೋ, ಉದಾಹರಣೆಗೆ ಗುಂಟೆ ಲೆಕ್ಕ ಮಾತಾಡೋದಾದ್ರೆ ಎಕರೆಗೆ ಅದೆಷ್ಟು ಅಪೋಸಿಷನ್ಗೆ 2 ಕೋಟಿ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಏನ್ ಸರ್, ಎಷ್ಟು ವಾಟ್ ಎವರ್ ದ XYZ ಅಮೌಂಟ್, ಅವತ್ತು ಕುಮಾರಣ್ಣ ಅವರು ಒಂದು ಅಮೌಂಟ್ ಹೇಳಿದ್ರು ಪರಿಹಾರ ಕೊಡ್ತೀನಿ ಅಂತ. ಅವತ್ತಿನ ಲೆಕ್ಕಾಚಾರಕ್ಕೆ ಅದಾದ ಮೇಲೆ ಮೊದಲನೇ ಬಾರಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ 13-18 ಮಧ್ಯೆ ಬಂದಾಗ ಇದೇ ಈಗಂಟ ದಿವಸ ಕುಮಾರಣ್ಣ ಅವರು 16 ಬಾರಿ ಹೇಳಿದ್ದಾರೆ. ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕ್ಯಾಬಿನೆಟ್ ಅಲ್ಲಿ ನೀವೇ ತಾನೇ ಹೊರಡಿಸಿದ್ದು, ಎಷ್ಟು ಕಟ್ಟದ್ರಪ್ಪ ಅವತ್ತು, ಎಷ್ಟು ಹೇಳಿದ್ರಪ್ಪ ಕಟ್ಟಿ ಅಂತ. ಈಗಂಟನ್ಗೆ 13-18ರಲ್ಲಿ 12 ಕೋಟಿ ಒಂದು ಎಕರೆಗೆ. ಅವ್ರಿಗೆ ನೀವೇ ಹೇಳಿದ್ರು, ನಿಮ್ ಸರ್ಕಾರನೇ ಇತ್ತಿದ್ದು, ನೀವೇ ನಿಗದಿ ಮಾಡಿರೋ ಬೆಲೆ. ಈಗ 2 ಕೋಟಿನ, ಈಗ 2 ಕೋಟಿನ. ಅವತ್ತು 2006ರಲ್ಲಿ, 2013ರಲ್ಲಿ, 2026ರಲ್ಲಿ ಎಲ್ಲಿಗೆ ಬಂದು ನಿಂತಿದ್ದೀವಿ? ಎಷ್ಟಾಗಿರ್ಬೇಕು ಬೆಲೆ? ಅಷ್ಟೇನಾ ಅಂದರೆ ಬೆಲೆ ಕಟ್ಟೋದು? ಆಯ್ತು, 10 ಗುಂಟೆ 15 ಗುಂಟೆ 20 ಗುಂಟೆ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಸ್ವಾಮಿ? ಸಣ್ಣ ರೈತರು ಕಣ್ರಿ, ಹೈನುಗಾರಿಕೆ ಮಾಡ್ಕೊಂಡು, ಹಸ ಸಾಕೊಂಡು, ಕಲಾ ಸಾಕೊಂಡು, ಮೇಕೆ ಸಾಕೊಂಡು, ಎಲ್ಲೋ ಕನಿಷ್ಠ ಪಕ್ಷ ಗೌರವಿಸಬಹುದಾದ್ರೂ ಬದುಕ್ತಾವ್ರೆ. ಗುಡ್ಗುಡಿ ಭತ್ತಕ್ಕೆ 10 ಗುಂಟೆ 15 ಗುಂಟೆ 20 ಗುಂಟೆ ನೀರು ಕೊಡ್ತಕ್ಕಂಥ ಜುಜುಬಿ ದುಡ್ಡಲ್ಲಿ ಅವ್ರು ಏನಾದ್ರು ಬೆಂಗಳೂರು ಹೊರವಲಯದಲ್ಲಿ ಎಷ್ಟು ದಿನ ಬಂದು ಬದುಕಬಹುದು? ಎಲ್ಲಿಗೆ ಹೋಗ್ತಾರೆ? ಅವ್ರು ಎಲ್ಲಿ ಎತ್ತಂಡಿ ಮಾಡ್ತೀರಿ? ಇದೇ ನೋಡ್ರಿ, ಇದೇ ಇಂಡಸ್ಟ್ರಿಯಲ್ ಟೌನ್ಶಿಪ್ ನೀವು ಮಾಡ್ಬೇಕು ಅಂದ್ರೆ ನಾನು ಒಂದು ಸಲಹೆ ಕೊಡ್ತೀನಿ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಗೂಡೆ ಹೋಗ್ತಕ್ಕಂಥವ್ರನ್ನ, ವಲಸೆ ಬರ್ತಕ್ಕಂಥವ್ರನ್ನ ದಯವಿಟ್ಟು ತಡೆಗಟ್ಟಬೇಕು.